ಈ ಮುಂಜಾನೆಯಲ್ಲಿ ಕಲಿತುಕೊಳ್ಳುವ As we heard this morning, ಈ ಮುಂಜಾನೆಯಲ್ಲಿ ನಾವು ಕೇಳಿದ ಹಾಗೆ our hearts are neither hot or cold, ನಮ್ಮ ಹೃದಯಗಳು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. because God is the one who looks at our heart. ಯಾಕೆಂದರೆ ದೇವರು ನಮ್ಮ ಹೃದಯಗಳನ್ನು ನೋಡುವಂತ ದೇವರಾಗಿದ್ದಾನೆ. Many a times we do some devotions, reading of the word, and we believe that I'm okay. ಕೆಲವೊಂದು ಸಮಯಗಳಲ್ಲಿ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡುತ್ತೇವೆ, ದೇವರ ವಾಕ್ಯವನ್ನು ಓದುವುದು, ಪ್ರಾರ್ಥಿಸುವುದು, ನಾವು ಅಂದುಕೊಳ್ಳುತ್ತೇವೆ ನಾವು ಚೆನ್ನಾಗಿದ್ದೇವೆ ಎಂಬುದಾಗಿ. But God is the one who tests our heart, what is hidden in our hearts. ಆದರೆ ದೇವರು ನಮ್ಮ ಹೃದಯಗಳನ್ನು ಪರೀಕ್ಷಿಸುವ ಆತನಾಗಿದ್ದಾನೆ, ನಮ್ಮ ಹೃದಯಗಳಲ್ಲಿ ಏನಿದೆ ಎಂಬುದಾಗಿ ನೋಡುವ ಆತನಾಗಿದ್ದಾನೆ. This morning, before we hear the word of God, shall we pray? ಈ ಮುಂಜಾನೆ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ Father, we want to thank you for your presence in our midst. ದೇವರೇ, ನಮ್ಮ ಮಧ್ಯದಲ್ಲಿರುವ ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರಗಳು. Lord, you have said, I will build my church and the gates of hell shall not prevail over it. ದೇವರೇ, ನೀನು ಹೇಳಿದಿ, ನಾನು ಪಾತಾಳದ ಬಾಗಿಲುಗಳು ಅದನ್ನು ಸೋಲಿಸಲಾರವು ಎಂಬುದಾಗಿ. Father, this morning you know our hearts, so Father. ಈ ಮುಂಜಾನೆಯಲ್ಲಿ ದೇವರೇ, ನಮ್ಮ ಹೃದಯಗಳು ನಿನಗೆ ಗೊತ್ತಿವೆ. We desire, Lord, that you speak to us and we may give our hearts to you, Father. ದೇವರೇ, ನಮ್ಮ ಪ್ರಾರ್ಥನೆ ಇದಾಗಿದೆ, ನೀನು ನಮ್ಮ ಸಂಗಡ ಮಾತನಾಡು ಮತ್ತು ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುವಂತೆ ಸಹಾಯ ಮಾಡು. We do not want our hearts to be cold and lukewarm, oh Father. ನಮ್ಮ ಒಂದು ಹೃದಯಗಳು ತಣ್ಣಗೆ ಅಥವಾ ಉಗುರ ಬೆಚ್ಚಗೆ ಇರಬಾರದು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. We want our hearts be hot and to serving you, knowing you, Father. ನೀನನ್ನು ತಿಳಿದುಕೊಳ್ಳುವುದರಲ್ಲಿ, ನಿನ್ನ ಸೇವೆ ಮಾಡುವುದರಲ್ಲಿ ನಮ್ಮ ಹೃದಯಗಳು ಉರಿಯುತ್ತಾ ಇರಲಿ ದೇವರೇ. Lord, we give this time into your hands. Speak to us. ಈ ಸಮಯಗಳನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ, ನಮ್ಮ ಸಂಗಡ ಮಾತನಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. This morning I was preparing regarding the hearing the voice of God. ಆ ದೇವರ ಸ್ವರವನ್ನು ಕೇಳುವುದರ ಬಗ್ಗೆ ಮುಂಜಾನೆಯಲ್ಲಿ ನಾನು ಸಿದ್ಧಪಡಿಸ್ತಾ ಇದ್ದೆನು. Every child of God has a experience in his life hearing the word of God. ಪ್ರತಿಯೊಂದು ದೇವರ ಮಗು ಕೂಡ ದೇವರ ಸ್ವರವನ್ನು ಕೇಳುವಂತ ಅನುಭವವನ್ನು ಹೊಂದಿರಬೇಕಾಗಿದೆ. Most of the time we think that hearing the word of God we have to fast and pray and we have to attend for a seminar or attend for somewhere and somewhere. ಅನೇಕ ಸಮಯಗಳಲ್ಲಿ ನಾವು ಈ ತರ ಆಲೋಚನೆ ಮಾಡಿಕೊಳ್ಳುತ್ತೇವೆ, ದೇವರ ಸ್ವರವನ್ನು ಕೇಳುವುದಕ್ಕೆ ಎಲ್ಲಾದರೂ ಹೋಗಿ ಸೆಮಿನಾರ್ಗಳನ್ನು ಅಟೆಂಡ್ ಮಾಡಬೇಕು ಅಥವಾ ನಾವು ಉಪವಾಸವಿದ್ದು ಪ್ರಾರ್ಥಿಸಬೇಕು ಎಂಬುದಾಗಿ. But the word of God says God speaks to every born again believer. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿರುವಂತ ಮಗುವಿನ ಜೊತೆ ಕೂಡ ಮಾತಾಡುವಾತನಾಗಿದ್ದಾನೆ. God speaks to everybody who has repented of his sins. ತನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟ ಪ್ರತಿಯೊಬ್ಬರ ಸಂಗಡ ದೇವರು ಮಾತನಾಡುವಾತನಾಗಿದ್ದಾನೆ. After repenting of your sins, after you have been born again, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಹೊಸದಾಗಿ ಹುಟ್ಟಿದ ನಂತರ God speaks to you. ದೇವರು ನಿಮ್ಮ ಸಂಗಡ ಮಾತಾಡುತ್ತಾನೆ. You can disobey his word. ನೀವು ಆತನ ವಾಕ್ಯಕ್ಕೆ ಅವಿಧೇಯರಾಗಬಹುದು, You can obey his word. ಅಥವಾ ವಿಧೇಯರಾಗಲೂಬಹುದು. When you obey his word, ಆತನ ವಾಕ್ಯಕ್ಕೆ ವಿಧೇಯರಾಗುವಾಗ you will hear his voice. ಆತನ ಸ್ವರವನ್ನು ನೀವು ಕೇಳುತ್ತೀರಿ. So every believer, disciple, follower of Jesus Christ reads the word of God every day and he obeys it. ಪ್ರತಿಯೊಂದು ದೇವರ ಮಗು ಕೂಡ, ದೇವರ ವಿಶ್ವಾಸಿ ಕೂಡ ದೇವರ ವಾಕ್ಯವನ್ನು ಪ್ರತಿದಿನ ಓದುವವರಾಗಿರಬೇಕು ಮತ್ತು ವಿಧೇಯರಾಗುವವರಾಗಿರಬೇಕು. And it is very, very, very important for every Christian to hear the voice of God. ದೇವರ ಸ್ವರವನ್ನು ಕೇಳುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತರಿಗೂ ಬಹಳ ಪ್ರಾಮುಖ್ಯವಾದ ಸಂಗತಿ. How God is speaking you today? ದೇವರು ಈ ದಿನಗಳಲ್ಲಿ ಹೇಗೆ ಮಾತಾಡುತ್ತಾ ಇದ್ದಾನೆ? Do you identify his voice? ಆತನ ಸ್ವರವನ್ನು ನೀವು ಕಂಡು ಹಿಡಿಯಬಲ್ಲಿರಾ? God has been speaking to his people from thousands of years ago. ಸಾವಿರಾರು ವರ್ಷಗಳಿಂದ ದೇವರು ತನ್ನ ಜನರ ಸಂಗಡ ಮಾತನಾಡುತ್ತಾ ಇದ್ದಾನೆ. The same God is speaking even today. ಅದೇ ದೇವರು ಈ ದಿನವೂ ಕೂಡ ಮಾತಾಡುತ್ತಾ ಇದ್ದಾನೆ. God speaks to us to give a direction to our life. ನಮ್ಮ ಜೀವಿತಗಳಿಗೆ ಒಂದು ಮಾರ್ಗದರ್ಶನ ಕೊಡುವುದಕ್ಕೋಸ್ಕರ ದೇವರು ಮಾತನಾಡುತ್ತಾನೆ. We read in 2 Chronicles chapter 36 15 and verse 15 and 16. ಎರಡನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 15-16ನೇ ವಾಕ್ಯ. 2 Chronicles chapter 36 verse 15. ಎರಡನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 16ನೇ ವಾಕ್ಯ. The Lord, the God of their fathers, sent word to them through his messengers again and again, because he had pity on his people and on his dwelling place. But they mocked God's messengers, despised his words, and scoffed at his prophets, until the wrath of God has aroused against his people, and there was no remedy. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರೂ ಅವರು
ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು, ಅದರ ತಾಪವು ಆರಿ ಹೋಗಲೇ ಇಲ್ಲ. Here we see God has been speaking to these people again and again through the prophets. ಇಲ್ಲಿ ನಾವು ನೋಡ್ತೇವೆ ಈ ಜನರ ಸಂಗಡ ದೇವರು ತನ್ನ ಪ್ರವಾದಿಗಳ ಮೂಲಕ ಮತ್ತೆ ಮತ್ತೆ ಮಾತನಾಡುವುದನ್ನು ನಾವು ನೋಡ್ತೇವೆ. But these people neglected the word of God, ಆದರೆ ಈ ಜನರು ಆ ದೇವರ ವಾಕ್ಯವನ್ನ ತಿರಸ್ಕರಿಸಿದರು, ಅಲಕ್ಷ್ಯ ಮಾಡಿದರು, scoffed at God's messengers, ದೇವರ ಸೇವಕರನ್ನ ಗೇಲಿ ಮಾಡಿದರು, and rejected the word of God. ದೇವರ ವಾಕ್ಯವನ್ನ ತಿರಸ್ಕರಿಸಿದರು. Bible says in John chapter 1 verse 11, ಬೈಬಲ್ ಯೋಹಾನ 1:12 ಹೇಳುತ್ತದೆ, he came for his own people, 1:11 ಹೇಳ್ತಾರೆ, ಆತನ ತನ್ನ ಸ್ವಂತ ಜನರ ಬಳಿಗೆ ಬಂದನು, but his own people did not receive him. ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. It speaks about Jesus Christ, ಅದು ಯೇಸುವಿನ ಬಗ್ಗೆ ಮಾತಾಡುತ್ತದೆ. and even today they have not received him. ಈ ದಿನದವರೆಗೂ ಕೂಡ ಆತನನ್ನ ಅವರು ಸ್ವೀಕರಿಸಿಲ್ಲ. But God speaks to his people. ಆದರೆ ದೇವರು ತನ್ನ ಜನರ ಸಂಗಡ ಮಾತನಾಡುವ ದೇವರು. Even in Numbers 22 chapter 22-28 we see, ಅರಣ್ಯಕಾಂಡ 26ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, even God uses a donkey to speak his word. ಅರಣ್ಯಕಾಂಡ 22-28 ದೇವರು ಕತ್ತೆಯನ್ನು ಉಪಯೋಗಿಸ್ತಾನೆ ತನ್ನ ಜನರ ಸಂಗಡ ಮಾತನಾಡುವುದಕ್ಕೆ. We read in Hebrew chapter 1 verse 4, ಹಿಬ್ರಿಯ 1:4 ನಾವು ನೋಡುತ್ತೇವೆ. Hebrews chapter 1:1-4. ಹಿಬ್ರಿಯ 1:4. In the past, God spoke to our forefathers through the prophets at many times and in various ways. But in these last days, He has spoken to us by His Son, whom He has appointed higher of all things, and through whom He has made the universe. The Son is the radiance of God's glory and exact representation of His being, sustaining all things by his powerful word. After he has provided purification for his sins, he sat down at the right hand of the majesty in heaven. So he became as much superior to the angels as the name he has inherited superior for their others. ಹಿಬ್ರಿಯ 1ನೇ ಅಧ್ಯಾಯದ ಮೊದಲ 4 ವಾಕ್ಯಗಳು, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮೂಲಕವಾಗಿ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದಾನೆ. The writer of this book says Jesus is more superior. ಈ ಒಂದು ಪುಸ್ತಕದ ಗ್ರಂಥಕರ್ತನು ಹೇಳ್ತಾನೆ, ಯೇಸು ಕ್ರಿಸ್ತನು ಬೇರೆ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. In past, God spoke to our forefathers through the prophets. ಆ ದೇವರು ನಮ್ಮ ಒಂದು ಪಿತೃಗಳ ಸಂಗಡ ಪ್ರವಾದಿಗಳ ಮೂಲಕ And ಮಾತನಾಡಿದನು. in these last days, God is speaking through His Son. ಆದರೆ ಈ ಕೊನೆಯ ದಿವಸಗಳಲ್ಲಿ ತನ್ನ ಮಗನ ಮೂಲಕ ಮಾತನಾಡುತ್ತಾ ಇದ್ದಾನೆ. So we have to be careful what His Son says. ಆ ಮಗನು ಏನು ಹೇಳುತ್ತಾನೆ ಎಂಬುದಾಗಿ ನಾವು ಎಚ್ಚರಿಕೆಯಿಂದ ಕೇಳಬೇಕು. How we hear what Son says. ಆ ಮಗನು ಏನು ಹೇಳುತ್ತಾನೆ ಎಂಬುದಾಗಿ ನಮಗೆ ಹೇಗೆ So ಗೊತ್ತಾಗುತ್ತದೆ? God is speaking to His people through His Son. ದೇವರು ತನ್ನ ಮಗನ ಮೂಲಕವಾಗಿ ಮಾತನಾಡುತ್ತಾ ಇದ್ದಾನೆ. How we hear His voice. ಆತನ ಸ್ವರವನ್ನು ನಾವು ಹೇಗೆ ಕೇಳಬಹುದು? Jesus said, ಯೇಸು ಹೇಳಿದನು, my sheep will hear my voice ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ and they follow me. ಮತ್ತು ಅವು ನನ್ನನ್ನು ಹಿಂಬಾಲಿಸುತ್ತವೆ. This is a understanding. We have to understand that we are His sheep. ನಾವು ಆತನ ಕುರಿಗಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. See, when I call to my children, ನಾನು ನನ್ನ ಮಕ್ಕಳನ್ನು ಕರೆಯುವುದಾದರೆ they will not say, who are you? ನೀನು ಯಾರು ಎಂಬುದಾಗಿ ಅವರು ಪ್ರಶ್ನೆ ಕೇಳುವುದಿಲ್ಲ. Or else my children call me, ಅಥವಾ ನನ್ನ ಮಕ್ಕಳು ನನ್ನನ್ನು ಕರೆಯುವುದಾದರೆ I will not say, who are you? ನೀವು ಯಾರು ಎಂಬುದಾಗಿ ನಾನು ಕೇಳುವುದಿಲ್ಲ. Why? ಯಾಕೆ? We understand our voice each other. ನಾವು ಒಬ್ಬರ ಧ್ವನಿಯನ್ನ ಒಬ್ಬರು ಗುರುತು ಹಿಡಿಯುತ್ತೇವೆ. In the same way, ಅದೇ ರೀತಿಯಲ್ಲಿ if you are the sheep of Jesus ನೀವು Christ, ಯೇಸು ಕ್ರಿಸ್ತನ ಕುರಿಯಾಗಿರುವುದಾದರೆ you will understand the voice of God. ಆತನ ಸ್ವರವನ್ನ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. How we hear the voice of God? ಆತನ ಸ್ವರವನ್ನ ಹೇಗೆ ಕೇಳುವುದು? First of all, we hear the word of God ಮೊದಲನೇದಾಗಿ ದೇವರ ವಾಕ್ಯವನ್ನು ನಾವು ಕೇಳುವುದು through the Bible. ಸತ್ಯವೇದನ ಮೂಲಕವಾಗಿ. God speaks to us through the Bible. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡುತ್ತಾನೆ. Bible is the word of God. ಈ ಸತ್ಯವೇದವು ದೇವರ ವಾಕ್ಯವಾಗಿದೆ. Bible is the voice of God. ಅದು ದೇವರ ಸ್ವರವಾಗಿದೆ. It says, ಅದು ಹೀಗೆ ಹೇಳುತ್ತದೆ, it is the breath of God. ಅದು ದೇವರ ಉಸಿರಾಗಿದೆ. God may use different methods to speak to His children.
ದೇವರು ತನ್ನ ಮಕ್ಕಳ ಸಂಗಡ ಮಾತನಾಡುವುದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಬಳಸಬಹುದು. but God speaks only through His word, ಆದರೆ ದೇವರು ತನ್ನ ವಾಕ್ಯದ ಮೂಲಕ ಯಾವಾಗಲೂ ಮಾತನಾಡುತ್ತಾನೆ. and He is speaking through Jesus Christ. ಯೇಸು ಕ್ರಿಸ್ತನ ಮೂಲಕ ಆತನು ಮಾತನಾಡುತ್ತಾನೆ. When Jesus Christ came to this earth, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವಂತ ಸಮಯದಲ್ಲಿ we know that He was with the Father all in eternity. ಆತನು ನಿತ್ಯತ್ವದವರೆಗೂ ತನ್ನ ತಂದೆಯ ಸಂಗಡ ಆತನಿದ್ದನು. Even now He is with the Father. ಆತನು ಈಗಲೂ ಕೂಡ ಆತನ ತಂದೆಯ ಸಂಗಡ ಇದ್ದಾನೆ. Though He lives in us, just now we read, He is seated at the right hand of God. ನಾವು ಈಗಾಗಲೇ ಓದಿದ ಹಾಗೆ ಆತನ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಆತನು ನಮ್ಮ ಸಂಗಡವೂ ಇದ್ದಾನೆ. When He came to this earth before 2000 years ago for a ministry, ಆತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಸೇವೆಗೋಸ್ಕರ ಬರುವಾಗ we read in Matthew chapter 1 to 14. We will not read it. ಮತ್ತಾಯ 4ನೇ ಅಧ್ಯಾಯದ ಮೊದಲ 14 ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಾಗ It is the testing of Jesus Christ. ಯೇಸು ಕ್ರಿಸ್ತನ ಶೋಧನೆಯ ಸಮಯ. Jesus said, ಯೇಸು ಹೇಳಿದನು, it is written, it is written, it is written. ಇದು ಬರೆದಿದೆ, ಹೀಗೆ ಬರೆದಿದೆ ಎಂಬುದಾಗಿ ಆತನು ಹೇಳುತ್ತಾನೆ. He gave importance for the word of God. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಆತನು ಕೊಟ್ಟನು. He could have told, I am the son of God, don't do any harm for me. ನಾನು ದೇವರ ಮಗನಾಗಿದೆ, ನನಗೇನು ಹಾನಿ ಮಾಡಬೇಡ ಎಂಬುದಾಗಿ He could ಹೇಳಬಹುದಾಗಿತ್ತು. have said, Satan, you get away from me. ಸೈತಾನ ನನ್ನನ್ನು ಬಿಟ್ಟು ತೊಲಗು ಎಂಬುದಾಗಿ But ಹೇಳಬಹುದಾಗಿತ್ತು. He did not do that. ಆದರೆ ಅದನ್ನು ಮಾಡಲಿಲ್ಲ. He gave importance for the word of God. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟನು. Because the word of God is the power. ದೇವರ ವಾಕ್ಯದಲ್ಲಿ ಬಲವಿದೆ. Word of God is the authority. ದೇವರ ವಾಕ್ಯದಲ್ಲಿ ಅಧಿಕಾರವಿದೆ. And Jesus used that word. ಯೇಸು ಕ್ರಿಸ್ತನು ಆ ವಾಕ್ಯವನ್ನು And ಉಪಯೋಗಿಸ್ತಾನೆ. this word gave him victory over enemy. ಈ ಒಂದು ವಾಕ್ಯವು ಆತನ ಜೀವಿತದಲ್ಲಿ ವೈರಿಯ ಮೇಲೆ ಜಯವನ್ನು ಕೊಟ್ಟಿತು. This same word is going to give victory for you and me ಇದೇ today. ವಾಕ್ಯವು ನನಗೂ ನಿಮಗೂ ಕೂಡ ಜಯವನ್ನು ಕೊಡುವಂತ ವಾಕ್ಯವಾಗಿದೆ. This word is unchanging word. ಈ ವಾಕ್ಯವು ಬದಲಾಗದ ವಾಕ್ಯವಾಗಿದೆ. Jesus said, heaven and earth will pass away, but my word will never pass away. ಯೇಸು ಕ್ರಿಸ್ತನು ಹೇಳಿದನು, ಭೂಮಿ ಆಕಾಶಗಳು ಅಳಿದು ಹೋದರೂ ಕೂಡ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. The word had power before 2000 years ago. ಯೇಸು ಕ್ರಿಸ್ತನು ಹೇಳಿದ ಮಾತುಗಳಿಗೆ 2000 ವರ್ಷಗಳ ಹಿಂದೆ ಬಲವಿತ್ತು. The same power is today and tomorrow ಅದೇ ಬಲವು ಈಗಲೂ ಕೂಡ ಇದೆ, ಮುಂದೆ ಕೂಡ and ಇರುತ್ತದೆ forever. ಮತ್ತು ನಿರಂತರವಾಗಿರುತ್ತದೆ. And God has given that word in writing. ಆ ವಾಕ್ಯವನ್ನು ದೇವರು ಬರಹದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ. We read in 2 Peter chapter 1 verse 20 and 21. 2ನೇ ಪೇತ್ರ 1ನೇ ಅಧ್ಯಾಯದ 20-21ನೇ ವಾಕ್ಯವನ್ನು ಓದುವ. Peter confirms what is this word. ಈ ವಾಕ್ಯ ಏನೆಂಬುದಾಗಿ ಪೇತ್ರನು ಹೇಳುತ್ತಾನೆ. It says, 2 Peter chapter 1 verse 20 and 21. 2ನೇ ಪೇತ್ರ 1ನೇ ಅಧ್ಯಾಯದ 20-21ನೇ ವಾಕ್ಯ. For the prophecy never had its origin in the will of man, but men spoke from God as they were carried along by the Holy Spirit. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂದು ಮುಖ್ಯವಾಗಿ ತಿಳಿದುಕೊಳ್ಳೋದು. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. This is not the will of man. ಇದು ಮನುಷ್ಯರ ಬುದ್ಧಿಯಿಂದ ಬಂದದಲ್ಲ. We come here, read the word of God. ನಾವು ಈ ದೇವರ ವಾಕ್ಯವನ್ನು ಓದುವಾಗ, Every day we read the word of God ನಾವು in homes. ಪ್ರತಿದಿನವೂ ದೇವರ ವಾಕ್ಯವನ್ನು ಓದುವಾಗ, This is not the will of man. ಇದು ಮನುಷ್ಯರ ಬುದ್ಧಿಯಿಂದ ಬಂದದಲ್ಲ, But men were carried away through the Holy Spirit and they have written this. ಆದರೆ ಮನುಷ್ಯರು ಪರಿಶುದ್ಧಾತ್ಮ ಪ್ರೇರಿತರಾಗಿ ಬರೆದಂತ ಮಾತುಗಳು ಇವು. And 2 Timothy chapter 3 verse 16 and 17. 2ನೇ ತಿಮೋಥಿ 3ನೇ ಅಧ್ಯಾಯದ 16-17ನೇ ವಾಕ್ಯ. 2 Timothy chapter 3 verse 16 and 17. 2ನೇ ತಿಮೋಥಿ 3ನೇ ಅಧ್ಯಾಯದ 16-17ನೇ ವಾಕ್ಯ. Paul writes to Timothy, ಪೌಲನು ತಿಮೋತಿಗೆ ಬರೆಯುತ್ತಾನೆ, all scriptures are God breathed and useful for teaching, rebuking, correcting and training in righteousness, so that man of God may be thoroughly equipped for every good work. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Apostle Paul is writing a personal letter to Timothy. ಅಪೊಸ್ತಲನಾದ ಪೌಲನು ತಿಮೋತಿಗೆ ಒಂದು ವೈಯಕ್ತಿಕವಾದ ಪತ್ರವನ್ನು ಬರೆಯುತ್ತಾನೆ. 1 Timothy and 2 Timothy is not for the church. ಆ ತಿಮೋತಿಗೆ ಬರೆದ ಮೊದಲ ಮತ್ತು 2ನೇ ಪತ್ರಿಕೆಗಳು ಸಭೆಗೆ ಬರೆದಂತ ಸಾಮಾನ್ಯ ಪತ್ರಿಕೆಗಳಾಗಿರಲಿಲ್ಲ. It is a personal letter for Timothy. ಅದು ತಿಮೋತಿಗೆ ಬರೆದಂತ ವೈಯಕ್ತಿಕವಾದ ಪತ್ರಗಳಾಗಿದ್ದವು. Paul is writing this letter from Rome. ರೋಮಾಪುರದಿಂದ ಪೌಲನು ಈ ಪತ್ರವನ್ನು ಬರೆಯುತ್ತಾನೆ. He is writing this letter to Timothy just before his execution. ತಾನು ಮರಣ ಹೊಂದುವುದಕ್ಕೆ ಸ್ವಲ್ಪ ಸಮಯದ ಮುಂಚೆ ಈ ಒಂದು ಪತ್ರಗಳನ್ನು ಬರೆಯುತ್ತಾನೆ. It was during
54 AD and 64 AD, Emperor Nero was ruling Rome. ಆ ಸಮಯ ಕ್ರಿಸ್ತ ಶಕ 54ರಿಂದ 64ರ ಒಳಗೆ ಆ ಸಮಯದಲ್ಲಿ ನೀರೋ ಅರಸನು ಆ ಒಂದು ರೋಮಾಪುರ ಸರ್ಕಾರವನ್ನು ಆಳುತ್ತಾ ಇದ್ದನು. During this Nero's rule, there was a mob in his city. ಆ ಒಂದು ನೀರೋ ಚಕ್ರವರ್ತಿಯ ಸಮಯದಲ್ಲಿ ಒಂದು ದೊಡ್ಡ ಗಲಾಟೆ ಉಂಟಾಯಿತು. The city of Rome was caught with fire. ಅದು ಬೆಂಕಿಯಿಂದ ಆ ರೋಮ್ ಪಟ್ಟಣವು ಅದು ಉರಿಯುತ್ತಾ ಇತ್ತು. More than half of the city was burnt. ಅರ್ಧಕ್ಕಿಂತಲೂ ಹೆಚ್ಚು ಪಟ್ಟಣವು ಉರಿದು ನಾಶವಾಗಿತ್ತು. When this disaster happened, ಈ ಒಂದು ದುರಂತವು ನಡೆದಾಗ Emperor Nero and his people who are ruling Rome, they blamed the believers. ಆ ಚಕ್ರವರ್ತಿಯ ನೀರೋ ಮತ್ತು ಅವನ ಜನರು ವಿಶ್ವಾಸಿಗಳ ಮೇಲೆ ಈ ಆರೋಪವನ್ನು ಹಾಕಿದರು. They told because the reason of this fire are because of the believers. ಈ ಒಂದು ವಿಶ್ವಾಸಿಗಳೇ ಈ ಒಂದು ಬೆಂಕಿಗೆ ಕಾರಣ ಎಂಬುದಾಗಿ ಆರೋಪಿಸಿದರು. So the persecution began for the believers. ವಿಶ್ವಾಸಿಗಳಿಗೆ ಅಲ್ಲಿ ಒಂದು ಹಿಂಸೆ ಪ್ರಾರಂಭವಾಯಿತು. And Paul was caught in this rebellion. ಮತ್ತು ಪೌಲನು ಕೂಡ ಅದರಲ್ಲಿ ಅವನು ಮರಣ ಹೊಂದಿದನು. Paul was caught and put in the prison. ಪೌಲನನ್ನು ಹಿಡಿದು ಸೆರೆಮನೆಗೆ ಹಾಕಿದರು. And afterwards he was executed. ಮತ್ತು ಸ್ವಲ್ಪ ಸಮಯದ ನಂತರ ಅವನನ್ನ ಅವರು ಆ ಒಂದು ಮರಣಕ್ಕೆ ನೇಣುಗಂಬಿಗೆ ಹಾಕಿದರು. He was executed in year 67 AD. 67 ಕ್ರಿಸ್ತಶಕ 67ರಲ್ಲಿ ಅವನು ಮರಣ ಹೊಂದಿದನು. Paul altogether lived around 62 years. 62 ವರ್ಷಗಳು ಪೌಲನು ಜೀವಿಸಿದಂತ ವರ್ಷಗಳಾಗಿದ್ದವು. So just before his death he was writing this letter to Timothy. ತನ್ನ ಮರಣಕ್ಕಿಂತ ಮುಂಚೆ ತಿಮೋತಿಗೆ ಈ ಪತ್ರವನ್ನು ಬರೆಯುತ್ತಾ ಇದ್ದಾನೆ. And he was beheaded in 67 AD. ಅವನು 67ರಲ್ಲಿ ಅವನ ತಲೆಯು ಕತ್ತರಿಸಲ್ಪಟ್ಟಿತು. We read in this his last words, they are very interesting. ಆ ಕೊನೆಯ ವಾಕ್ಯಗಳನ್ನು ನಾವು ಓದೋಣ, ಅದು ತುಂಬಾ ಆಸಕ್ತಿದಾಯಕವಾಗಿದೆ. 2 Timothy chapter 4, 2 ತಿಮೋತಿ 4ನೇ ಅಧ್ಯಾಯ from verse 6. 6ನೇ ವಾಕ್ಯದಿಂದ Paul says, I am already being poured out like a drink offering, and the time has come for my departure. ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. I have fought the good fight and I have finished my race. I have kept my faith. Now there is in a store for me the crown of righteousness, which the Lord, the righteous judge, will reward me on that day. And not only to me, but also to all who have longed for his appearing. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. Paul is not bothering about his life, he is concerned about Timothy. ಪೌಲನು ತನ್ನ ಜೀವಿತದ ಬಗ್ಗೆ ಅವನು ಅದರ ಬಗ್ಗೆ ಚಿಂತಿಸುತ್ತಾ ಕೂತಿಲ್ಲ, ಅವನು ತಿಮೋತಿಗೆ ಹೇಳುತ್ತಾ ಇದ್ದಾನೆ. And Timothy is a good friend of Paul. ತಿಮೋತಿಯು ಪೌಲನಿಗೆ ಒಳ್ಳೆಯ ಸ್ನೇಹಿತನೋಪಾದಿಯಲ್ಲಿದ್ದನು. We see in the beginning, he says to Timothy, you are my son. ಆ ತಿಮೋತಿಗೆ ಈ ಒಂದು ಪ್ರಾರಂಭದಲ್ಲಿ ಹೇಳ್ತಾನೆ, ನೀನು ನನ್ನ ಮಗನು ಎಂಬುದಾಗಿ. Timothy was born in 15 AD. ಆ ತಿಮೋತಿ ಆ ಒಂದು 50 ಕ್ರಿಸ್ತಶಕ 50ರಲ್ಲಿ ಹುಟ್ಟಿದನು. And he lived for 80 years. ಅವನು 80 ವರ್ಷಗಳು ಬದುಕಿದನು. Paul knew this family very well. ಈ ಕುಟುಂಬವು ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು. And we read this in chapter 3, 2 Timothy chapter 3, 2 ತಿಮೋತಿ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, verse 15. 15ನೇ ವಾಕ್ಯ. And how from infancy you have known the holy scriptures, which are able to make you wise for salvation through faith in Christ Jesus. ಆ ಕನ್ನಡದಲ್ಲಿ 14ನೇ ವಾಕ್ಯದಿಂದ ಪ್ರಾರಂಭವಾಗುತ್ತದೆ. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. Paul knew in this Timothy's family very well. ಪೌಲನು ತಿಮೋತಿಯ ಕುಟುಂಬವನ್ನು ಚೆನ್ನಾಗಿ ಬಲ್ಲಾತನಾಗಿದ್ದನು. Their parents were believers. ಅವನ ತಂದೆ ತಾಯಿಗಳು ವಿಶ್ವಾಸಿಗಳಾಗಿದ್ದರು. When Timothy was a small boy, ತಿಮೋತಿ ಚಿಕ್ಕ ಹುಡುಗನೆಂದೇ ಇದ್ದಾಗಲೇ they taught him the scriptures. ದೇವರ ವಾಕ್ಯವನ್ನು ಅವರು ಕಲಿಸಿದರು. Because the parents taught them the scriptures, ಆ ದೇವರ ವಾಕ್ಯವನ್ನು ತಂದೆ ತಾಯಿಗಳು ಕಲಿಸಿದ್ದರಿಂದ now Timothy is getting ready for the ministry. ಈಗ ತಿಮೋತಿಯು ಸೇವೆಗೆ ಸಿದ್ಧನಾಗುತ್ತಾ ಇದ್ದಾನೆ. When Paul met Timothy, ಪೌಲನು ತಿಮೋತಿಯನ್ನು ಸಂಧಿಸಿದಾಗ he was maybe around 20 years of age. ಅವನು 20 ವರ್ಷ ಪ್ರಾಯದವನಾಗಿದ್ದನು. Paul confirmed God's calling in his life. ಪೌಲನು ತಿಮೋತಿಯ ಮೇಲಿದ್ದ ದೇವರ ಕರೆಯನ್ನ ದೃಢೀಕರಿಸುತ್ತಾನೆ. Paul looks he is a powerful minister in the coming days. ಮುಂಬರುವ ದಿವಸಗಳಲ್ಲಿ ಬಲವಾದ ಸೇವಕನಾಗುತ್ತಾನೆಂಬುದಾಗಿ ಪೌಲನು ಯೋಚಿಸುತ್ತಾನೆ. Do you understand what I'm saying? ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆಯಾ? Hallelujah. ಹಲ್ಲೆಲೂಯಾ. All youths, ಯವನಸ್ಥರು,
God is looking something in your life. ದೇವರು ನಿಮ್ಮ ಜೀವಿತದಲ್ಲಿ ಆತ ನೋಡುತ್ತಾ ಇದ್ದಾನೆ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. If Timothy has been called by God, ತಿಮೋತಿಯು ದೇವರಿಂದ ಕರೆಯಲ್ಪಟ್ಟ ಪ್ರಕಾರ, and Paul is looking something in his life. ಮತ್ತು ಪೌಲನು ತಿಮೋತಿ ಜೀವಿತದಲ್ಲಿ ಏನನ್ನು ನಿರೀಕ್ಷಿಸುತ್ತಾ ಇದ್ದನು. Paul never despises him that he is a young boy, ಅವನು ಯವನಸ್ಥನೆಂಬುದಾಗಿ ಪೌಲನು ಅವನನ್ನು ಅಸಡ್ಡೆ ಮಾಡಲಿಲ್ಲ. but he looks in his life what God has deposited in him. ಆದರೆ ದೇವರು ಅವನ ಜೀವಿತದಲ್ಲಿ ಏನನ್ನ ಹೂಡಿಕೆ ಮಾಡಿದನೋ ಅದರ ವಿಷಯದ ಕುರಿತಾಗಿ ಅವನು ಪೌಲನು ಯೋಚಿಸುತ್ತಾನೆ. Beloved, this morning God has deposited something in your life. ಈ ಮುಂಜಾನೆ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮ ಜೀವಿತಗಳಲ್ಲಿ ಕೆಲವು ಸಂಗತಿಗಳನ್ನ ಹೂಡಿಕೆ ಮಾಡಿದ್ದಾನೆ. So Paul is teaching Timothy. ಪೌಲನು ತಿಮೋತಿಗೆ ಕಲಿಸ್ತಾ You ಇದ್ದಾನೆ. have to give importance for the word of God. ದೇವರ ವಾಕ್ಯಕ್ಕೆ ನೀನು ಪ್ರಾಮುಖ್ಯತೆಯನ್ನು ಕೊಡು. And he writes 3 verse 16 and 17. ಮೂರನೇ ಅಧ್ಯಾಯದ 16-17ರಲ್ಲಿ ನಾವು ನೋಡುತ್ತೇವೆ. He says all scripture is God breathed and is useful for teaching, rebuking, correcting and training in righteousness. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. So that man of God may be thoroughly equipped for every good work. ಅದರಿಂದ ದೇವರ ಮನುಷ್ಯನ ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Very shortly we are going to meditate about the 4 things which Paul is intending in writing to Timothy. ಪೌಲನು ತಿಮೋತಿಗೆ ಬರೆದಿರುವಂತ 4 ಸಂಗತಿಗಳನ್ನು ನಾವೀಗ ಸ್ವಲ್ಪ ಸಮಯ ನೋಡಿಕೊಳ್ಳುವ. 4 specific works: ಇಲ್ಲಿ 4 ವಿಶೇಷ ಕಾರ್ಯಗಳನ್ನು ದೇವರ ವಾಕ್ಯ ಮಾಡುತ್ತದೆ. teaching, ಮೊದಲನೆಯದು ಉಪದೇಶ, secondly rebuking, ಎರಡನೆಯದು ಖಂಡಿಸುವುದು, third is correcting, ಮೂರನೇದು ತಿದ್ದುವುದು, and the fourth one is training in righteousness. ನಾಲ್ಕನೇದು ನೀತಿಯ ಶಿಕ್ಷಣ. First one is teaching. ಮೊದಲನೇದು ಉಪದೇಶ. The word of God teaches us. ದೇವರ ವಾಕ್ಯವು ನಮಗೆ ಉಪದೇಶಿಸುತ್ತದೆ. The word teaches us. ದೇವರ ವಾಕ್ಯವು ನಮಗೆ ಉಪದೇಶ ಮಾಡುತ್ತದೆ. When we go to school, ನಾವು ಶಾಲೆಗೆ ಹೋಗುವಾಗ, from LKG, ನಾವು LKGಗೆ ಹೋಗುವಾಗ, our degree standard, ಅಥವಾ ಡಿಗ್ರಿಗೆ ಹೋಗುವಾಗ, we cannot study ourselves. ನಾವಾಗಿ ನಾವು ಕಲಿತುಕೊಳ್ಳೋದಕ್ಕಾಗುವುದಿಲ್ಲ. But we had a teacher. ನಮಗೆ ಶಿಕ್ಷಕರಿದ್ದರು. That teacher teaches us. ಆ ಶಿಕ್ಷಕರು ನಮಗೆ ಕಲಿಸುತ್ತಾರೆ. And we believe that the teacher is a very good teacher. ಮತ್ತು ನಾವು ನಂಬುತ್ತೇವೆ ಟೀಚರ್ ಒಳ್ಳೆಯವರೆಂಬುದಾಗಿ. Not only she is a very good teacher, she loves me. ಅವರು ಕೇವಲ ಒಳ್ಳೆಯ ಶಿಕ್ಷಕರು, ಶಿಕ್ಷಕಿ ಮಾತ್ರವಲ್ಲ, ನನ್ನನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಕೂಡ ನಾವು The ನಂಬುತ್ತೇವೆ. teacher intends that she should be like her. ನಾನು ಒಳ್ಳೆಯ ವ್ಯಕ್ತಿ, ಅವರ ಹಾಗೆ ಮಾರ್ಪಡಬೇಕೆಂಬುದಾಗಿ ಅವರು ಬಯಸುತ್ತಾರೆ. So we also love our teacher. ನಾವು ನಮ್ಮ ಶಿಕ್ಷಕರನ್ನ ಪ್ರೀತಿಸುತ್ತೇವೆ. So we learn. ಅದಕ್ಕೋಸ್ಕರ ಅವರಿಂದ ಕಲಿತುಕೊಳ್ಳುತ್ತೇವೆ. In the same way Jesus said, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಹೇಳಿದನು, you are my friends. ನೀವು ನನ್ನ ಸ್ನೇಹಿತರು. That relationship God has brought to us. ದೇವರು ನಮ್ಮ ಸಂಗಡ ಆ ಸಂಬಂಧವನ್ನು ತಂದಿದ್ದಾನೆ And he teaches us. ಮತ್ತು ಆತ ನಮಗೆ ಕಲಿಸುತ್ತಾನೆ. So the word of God is teaches us. ದೇವರ ವಾಕ್ಯವು ನಮಗೆ ಉಪದೇಶ ಮಾಡುತ್ತದೆ, ಕಲಿಸುತ್ತದೆ. Psalmist says, your word is a lamp to my feet and light for my path. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕು, ನನ್ನ ದಾರಿಗೆ ದೀಪವಾಗಿದೆ. The word of God teaches us what is right and what is wrong. ಯಾವುದು ಸರಿ, ಯಾವುದು ತಪ್ಪು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳಿಕೊಡುತ್ತದೆ. And because we love the word of God, ನಾವು ದೇವರ ವಾಕ್ಯವನ್ನು ಪ್ರೀತಿಸುವುದರ ನಿಮಿತ್ತ we reject what is wrong. ನಾವು ತಪ್ಪಾದ ಸಂಗತಿಗಳನ್ನು ನಾವು ಅದನ್ನು ತಿರಸ್ಕರಿಸಬಹುದು. Sometimes some believers ಕೆಲವೊಮ್ಮೆ ಕೆಲವು ವಿಶ್ವಾಸಿಗಳು walk in a wrong way. ತಪ್ಪಾದ ಮಾರ್ಗಗಳಲ್ಲಿ ನಡೆಯುತ್ತಾರೆ. Do you understand? You are hearing me? ನೀವು ಅರ್ಥವಾಗ್ತಾ ಇದೆಯಾ? ಕೇಳ್ತಾ ಇದ್ದೀರಾ? Sometimes we walk in a wrong way ಕೆಲವೊಮ್ಮೆ ನಾವು ತಪ್ಪಾದ ಮಾರ್ಗಗಳಲ್ಲಿ ನಡೆಯುವವರಾಗಿರುತ್ತೇವೆ. because of some self effort. ಯಾಕೆಂದರೆ ಸ್ವಂತ ಪ್ರಯತ್ನಗಳ ನಿಮಿತ್ತವಾಗಿ. Because of self effort we cannot walk the way of God. ನಾವು ಸ್ವಂತ ಪ್ರಯತ್ನಗಳಿಂದ ದೇವರ ಮಾರ್ಗಗಳಲ್ಲಿ ಸಂಚರಿಸಲಾಗುವುದಿಲ್ಲ. We have to give ourselves to God's word. ನಮ್ಮನ್ನು ನಾವು ದೇವರ ಕೈಗಳಲ್ಲಿ, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಬೇಕಾಗಿದೆ. That is the time God will lead us. ಆ ಸಮಯದಲ್ಲಿ ದೇವರು ನಮ್ಮನ್ನು ಮುನ್ನಡೆಸುತ್ತಾನೆ. Psalm 32 verse 8 says, ಕೀರ್ತನೆ 32:8 ಹೇಳುತ್ತದೆ. Psalm 32 verse 8, ಕೀರ್ತನೆ 32:8, I will instruct you and teach you in the way you should go. I will counsel you and watch over you. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನೆ. So word of God instructs us and leads us the way we should go. ದೇವರ ವಾಕ್ಯವು ನಮಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಸುತ್ತದೆ. Sometimes you keep the word of God away. ಕೆಲವೊಮ್ಮೆ ನೀವು ದೇವರ ವಾಕ್ಯಗಳನ್ನು ದೂರ ಇಡುತ್ತೀರಿ. When you keep the word of God away,
The word cannot protect you and word cannot instruct you. ದೇವರ ವಾಕ್ಯವನ್ನು ನೀವು ದೂರ ಇಡುವಾಗ ವಾಕ್ಯವು ನಿಮ್ಮನ್ನು ಕಾಪಾಡಲು ಅಥವಾ ಮುನ್ನಡೆಸಲು ಸಾಧ್ಯವಾಗುವುದಿಲ್ಲ. I know one contractor, he is a building contractor in Mumbai. ಮುಂಬೈಯಲ್ಲಿ ನಂಗೆ ಪರಿಚಯ ಇರುವ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇದ್ದಾರೆ. Somebody gave him the gospel. ಯಾರೋ ಒಬ್ಬರು ಅವರಿಗೆ ಸುವಾರ್ತೆಯನ್ನು ಕೊಟ್ಟರು. He was delighted, he was enlightened. ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು. He started attending the church. ಆ ಸಭೆಗೆ ಹೋಗಲು ಪ್ರಾರಂಭಿಸಿದರು. Started following Jesus Christ. ಯೇಸುವನ್ನ ಹಿಂಬಾಲಿಸಲು ಪ್ರಾರಂಭಿಸಿದರು. After 6 months, 6 ತಿಂಗಳ ನಂತರ he became absent. ಅವರು ಸಭೆಗೆ ಬರುತ್ತಿರಲಿಲ್ಲ. He was not regular. ಸಭೆಗೆ ಕ್ರಮವಾಗಿ ಬರುತ್ತಿರಲಿಲ್ಲ. When pastor went and asked him, ಸಭಾಪಾಲಕರು ಹೋಗಿ ಅವರನ್ನು ಕೇಳಿದರು, "Sir, it is very difficult for me to follow Jesus Christ. ಯೇಸುವನ್ನ ಹಿಂಬಾಲಿಸುವುದು ನನಗೆ ಕಷ್ಟ ಎಂಬುದಾಗಿ ಅವರು ಹೇಳಿದರು. I have to cheat in some places. ನಾನು ಕೆಲವು ಸ್ಥಳಗಳಲ್ಲಿ ಮೋಸ ಮಾಡಬೇಕಾಗುತ್ತದೆ. I cannot do the right things if I follow Jesus Christ." ಯೇಸುವನ್ನ ಹಿಂಬಾಲಿಸದೆ ಅದಕ್ಕೆ ತಕ್ಕಂತೆ ಸರಿಯಾದ ಕಾರ್ಯಗಳನ್ನು ಮಾಡಲು ನನ್ನಿಂದ ಆಗುವುದಿಲ್ಲ. Word of God convicts us. ದೇವರ ವಾಕ್ಯವು ಮನವರಿಕೆಯನ್ನು ತರುತ್ತದೆ. You have to obey ನೀವು ವಿಧೇಯರಾಗಬೇಕು or you have to disobey. ಅಥವಾ ನೀವು ಅವಿಧೇಯರಾಗಬೇಕು. Word of God says what is right. ದೇವರ ವಾಕ್ಯವು ಹೇಳುತ್ತದೆ ಯಾವುದು ಸರಿ, Word of God says what is wrong. ಯಾವುದು ತಪ್ಪು ಎಂಬುದಾಗಿ ಕೂಡ ಅದು ಹೇಳುತ್ತದೆ. When you love the word of God, ದೇವರ ವಾಕ್ಯವನ್ನು ನೀವು ಓದುವಾಗ God will give you strength to reject what is wrong. ದೇವರ ವಾಕ್ಯವನ್ನು ಪ್ರೀತಿಸುವಾಗ ನೀವು ಕೆಟ್ಟದನ್ನು ತಿರಸ್ಕರಿಸುವುದಕ್ಕೆ ದೇವರು ಬಲವನ್ನು ಕೊಡುತ್ತಾನೆ. Secondly, we see rebuking. ಎರಡನೆಯದು ಖಂಡಿಸುವುದು. Word of God rebukes us. ದೇವರ ವಾಕ್ಯವು ನಮ್ಮನ್ನು ಖಂಡಿಸುತ್ತದೆ, ಗದರಿಸುತ್ತದೆ. Even Hebrews 4:12 says, ಇಬ್ರಿಯ 4:12 ಹೇಳುತ್ತದೆ, this word is living and active, sharper than the two-edged sword. ಈ ವಾಕ್ಯವು ಸಜೀವವಾಗಿದೆ, ಸಕ್ರಿಯವಾಗಿದೆ. It judges the thoughts of our heart. ಅದು ನಮ್ಮ ಹೃದಯಗಳನ್ನ ಮತ್ತು ಆಲೋಚನೆಗಳನ್ನ ವಿಭಾಗಿಸುತ್ತದೆ. Jesus had 12 disciples. ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾನೆ, One time it happened, the disciples were always together with Jesus. ಆ ಶಿಷ್ಯರು ಯಾವಾಗಲೂ ಯೇಸುವಿನ ಸಂಗಡ ಇದ್ದವರು. They were waiting what Jesus is speaking. ಯೇಸು ಕ್ರಿಸ್ತನು ಏನು ಮಾತನಾಡುತ್ತಾನೆ ಎಂಬುದಾಗಿ ಕಾಯುತ್ತಾ ಇದ್ದರು. Once Jesus was speaking about his death, ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಮರಣದ ಬಗ್ಗೆ ಮಾತನಾಡಿದನು. he said, "They are going to crucify me, I am going to die." ಅವರು ನನ್ನನ್ನು ಶಿಲುಬೆಗೆ ಹಾಕುತ್ತಾರೆ ಮತ್ತು ನಾನು ಸಾಯಬೇಕೆಂಬುದಾಗಿ ಹೇಳಿದನು. Peter took him aside. ಪೇತ್ರನು ಆತನನ್ನು ಕೈ ಹಿಡಿದು ಹೇಳುತ್ತಾನೆ, And he said, "Lord, this should not happen to you." ಕರ್ತನೇ, ಇದು ನಿನಗೆ, ಸ್ವಾಮಿ, ಇದು ನಿನಗೆ ಆಗಬಾರದು ಈ ರೀತಿ. But Jesus said, ಆದರೆ ಯೇಸು ಹೇಳಿದನು, "Get behind me, Satan. ಸೈತಾನನೇ, ನನ್ನನ್ನು ಬಿಟ್ಟು ತೊಲಗು. You do not have the things of God in your mind, but the things of the flesh." ನೀನು ಮಾಂಸದ ರೀತಿಯಲ್ಲಿ ಆಲೋಚನೆ ಮಾಡುತ್ತಿ, ದೇವರ ಆಲೋಚನೆಗಳು ನಿನ್ನಲ್ಲಿಲ್ಲ. Jesus rebuked him, ಯೇಸು ಕ್ರಿಸ್ತನು ಅವನನ್ನು ಗದರಿಸಿದನು. but Peter followed him. ಆದರೆ ಪೇತ್ರನು ಅದರ ನಂತರವೂ ಯೇಸುವಿನ ಸಂಗಡ ನಡೆದನು. But today, if we rebuke somebody, ಆದರೆ ಈ ದಿವಸಗಳಲ್ಲಿ ಯಾರನ್ನಾದರೂ ಗದರಿಸುವುದಾದರೆ, if what you are doing is wrong, ನೀನು ತಪ್ಪು ಮಾಡುತ್ತಾ ಇದೆ ಎಂಬುದಾಗಿ ಹೇಳುವುದಾದರೆ, he will go to another church. ಅವರು ಮತ್ತೊಂದು ಸಭೆಗೆ ಹೋಗುತ್ತಾರೆ. But Peter did not do that. ಆದರೆ ಪೇತ್ರನು ಹಾಗೆ ಮಾಡಲಿಲ್ಲ. Jesus had another disciple. ಯೇಸು ಕ್ರಿಸ್ತನಿಗೆ ಇನ್ನೊಬ್ಬ ಶಿಷ್ಯನಿದ್ದನು. His name is Judas Iscariot. ಇಸ್ಕರಿಯೋತ್ ಯೂದನೆಂಬುದು ಅವನ ಹೆಸರು. We all know what he did. ಅವನೇನು ಮಾಡಿದ ನಮ್ಮೆಲ್ಲರಿಗೂ ಗೊತ್ತಿದೆ. Jesus gave him last chance. ಯೇಸು ಕ್ರಿಸ್ತನು ಅವನಿಗೆ ಕೊನೆಯ ಅವಕಾಶವನ್ನು ಕೊಟ್ಟನು. While kissing, ಯೇಸುವಿಗೆ ಮುದ್ದಿಡುವಾಗ he said, "Friend, ಆತನು ಹೇಳ್ತಾನೆ, ಸ್ನೇಹಿತನೆಂಬುದಾಗಿ. do you betray the Son of Man with a kiss?" ನೀನು ಒಂದು ಮುದ್ದಿನೊಡನೆ ಮುದ್ದನ್ನು ಕೊಟ್ಟು ನೀನು ದೇವಕುಮಾರನನ್ನು ನೀನು ಇದು ಮೋಸ ಮಾಡುತ್ತೀಯಾ? Those words are touching to our hearts. ಆ ಒಂದು ಮಾತುಗಳು ನಮ್ಮ ಹೃದಯಕ್ಕೆ ನಾಟುವಂತ ಮಾತುಗಳು. But he already decided what to do. ಆದರೆ ಅವನು ತೀರ್ಮಾನಿಸಿದನು ಏನು ಮಾಡಬೇಕು ಎಂಬುದಾಗಿ. When he heard these words, ಈ ವಾಕ್ಯಗಳನ್ನು ಕೇಳುವಾಗ he could have come back. ಅವನು ಹಿಂತಿರುಗಿ ಬರಬಹುದಾಗಿತ್ತು. You could have fallen to the feet of Jesus Christ. "Lord, I do not want to betray." ಯೇಸುವೆ, ನಿನ್ನನ್ನು ವಂಚಿಸಲು ನನಗೆ ಇಷ್ಟವಿಲ್ಲ ಎಂಬುದಾಗಿ ಯೇಸುವಿನ ಪಾದಗಳಲ್ಲಿ ಬೀಳಬಹುದಾಗಿತ್ತು. But he did not do that. ಆದರೆ ಅದ್ಯಾವುದನ್ನು ಮಾಡಲಿಲ್ಲ. The word of God convicts us. ದೇವರ ವಾಕ್ಯವು ನಮಗೆ ಮನವರಿಕೆ ಕೊಡುತ್ತದೆ. It teaches us, ಅದು ನಮಗೆ ಕಲಿಸುತ್ತದೆ, rebukes us. ಅದು ನಮ್ಮನ್ನು ಗದರಿಸುತ್ತದೆ. So Paul was teaching Timothy. ಪೌಲನು ತಿಮೋತಿಗೆ ಕಲಿಸುತ್ತಾ ಇದ್ದನು. Third thing is, ಮೂರನೇದಾಗಿ it corrects us. ಅದು ನಮ್ಮನ್ನ ತಿದ್ದುಪಡಿಸುತ್ತದೆ. When we obey the word of God, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ it corrects our life. ಅದು ನಮ್ಮ ಜೀವಿತವನ್ನ ತಿದ್ದುತ್ತದೆ. James chapter 1 verse 23 and 25, it says it is a mirror. ಯಾಕೋಬ 1:23-25 ಅದು ಹೇಳುತ್ತದೆ, ಅದು ಒಂದು ಕನ್ನಡಿಯೋಪಾದಿಯಲ್ಲಿದೆ. First Peter 1:23, it says 1 ಪೇತ್ರ 1:23 ಹೇಳುತ್ತದೆ, it is a seed. ಅದು ಬೀಜದೋಪಾದಿಯಲ್ಲಿದೆ. It keeps on growing. ಅದು ಬೆಳೆಯುತ್ತಾ ಹೋಗುತ್ತದೆ. So Paul is
informing all these informations to Timothy. ಪೌಲನು ಎಲ್ಲ ಸಂಗತಿಗಳನ್ನು ತಿಮೋತಿಗೆ ಹೇಳುತ್ತಾ ಇದ್ದಾನೆ. So Paul is telling you need to become a good teacher. ನೀನು ಒಳ್ಳೆಯ ಬೋಧಕನಾಗಬೇಕೆಂಬುದಾಗಿ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. You have to correct your life and you have to correct the life of others also. ನೀನು ನಿನ್ನ ಜೀವಿತವನ್ನು ಸರಿಪಡಿಸುವವನು ಬೇರೆಯವರ ಜೀವಿತವನ್ನು ಸರಿಪಡಿಸುವವನು ಕೂಡ ಆಗಿರಬೇಕು. Last thing is teaching in righteousness. ಕೊನೆಯದಾಗಿ ನೀತಿಯ ಶಿಕ್ಷಣವನ್ನು ಕೊಡುತ್ತದೆ. It leads us in a righteous way. ಅದು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. By faith, we become righteous. ನಂಬಿಕೆಯ ಮೂಲಕ ನಾವು ನೀತಿವಂತರಾಗುತ್ತೇವೆ. The righteousness we have this morning is not of our own. ನಾವು ಹೊಂದಿರುವಂತ ಈ ನೀತಿಯು ಅದು ನಮ್ಮ ಸ್ವಂತವಾದ ನೀತಿಯಲ್ಲ. The moment we believed in Jesus Christ, ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟ ಕ್ಷಣದಿಂದ God calls us a righteous people. ದೇವರು ನಮ್ಮನ್ನು ನೀತಿವಂತನೆಂಬುದಾಗಿ ಕರೆಯುತ್ತಾನೆ. And the word of God, when we read and meditate, it helps us to live a righteous life. ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಾಗ ಅದನ್ನು ಕಲಿಯುವಾಗ ಅದು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. Martin Luther in 15th century, 15ನೇ ಶತಮಾನದಲ್ಲಿದ್ದಂತ ಮಾರ್ಟಿನ್ ಲೂಥರ್ ಎನ್ನುವಂತ ವ್ಯಕ್ತಿ ಹೇಳುತ್ತಾರೆ, he read the book of Romans. ಅವರು ರೋಮಾಪುರದವರೆಗೆ ಬರೆದ ಪತ್ರಿಕೆಯನ್ನು ಓದುತ್ತಾರೆ. He read chapter 3. ಅವರು ಆ 3ನೇ ಅಧ್ಯಾಯವನ್ನು ಓದುತ್ತಾರೆ. When he came, the righteous live by faith. ನೀತಿವಂತನ ನಂಬಿಕೆಯಿಂದಲೇ ಜೀವಿಸ್ತಾನೆ ಎನ್ನುವ ವಾಕ್ಯವನ್ನು ಅವರು ನೋಡುತ್ತಾರೆ. That word transformed his life. ಆ ಒಂದು ವಾಕ್ಯ ಅವರ ಜೀವಿತವನ್ನು ಮಾರ್ಪಡಿಸುತ್ತದೆ. And he started a Protestant ministry. ಆ ಒಂದು ಪ್ರೊಟೆಸ್ಟೆಂಟ್ ಒಂದು ಸೇವೆಯನ್ನ ಪ್ರಾರಂಭಿಸುತ್ತಾರೆ. And he became a great revival reader of these days. ಆ ದಿವಸದ ಒಂದು ಅತಿ ದೊಡ್ಡ ಒಂದು ಉಜ್ಜೀವನ ಕರ್ತರಾಗಿ ಅವರು ಮಾರ್ಪಡುತ್ತಾರೆ. Also John Wesley in 1750, ಆ 17ನೇ ಶತಮಾನದಲ್ಲಿ ಜಾನ್ ವೆಸ್ಲಿ ಅವರು he started a Methodist church. ಅವರು ಮೆಥೋಡಿಸ್ಟ್ ಸಭೆಯನ್ನ ಪ್ರಾರಂಭಿಸುತ್ತಾರೆ. It was in England. ಇಂಗ್ಲೆಂಡಿನಲ್ಲಿ. And it spread throughout the world. ಅದು ಲೋಕದಾದ್ಯಂತ ಹರಡುತ್ತದೆ. One statement he said, ಅವರು ಹೇಳುವಂತ ಒಂದು ವಾಕ್ಯ ಹೀಗಿದೆ, when God speaks to me, ದೇವರು ನನ್ನ ಸಂಗಡ ಮಾತನಾಡುವಾಗ I set myself on fire. ನಾನು ಆ ಬೆಂಕಿಯಲ್ಲಿ ಉರಿಯಲು ಒಪ್ಪಿಸಿಕೊಡುತ್ತೇನೆ. And the people come to watch me the fire. ಆ ಜನರು ನನ್ನಲ್ಲಿರುವ ಬೆಂಕಿಯನ್ನು ನೋಡುವುದಕ್ಕೆ ಬರುತ್ತಾರೆ. Hallelujah. ಹಲ್ಲೆಲೂಯಾ. When God speaks to you, ದೇವರು ನಿಮ್ಮ ಸಂಗಡ ಮಾತನಾಡುವಾಗ we receive the fire of God. ಆ ದೇವರ ಬೆಂಕಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. And this fire of God keeps in us in burning. ಈ ಒಂದು ದೇವರ ಬೆಂಕಿ ನಮ್ಮಲ್ಲಿ ಉರಿಯುತ್ತಾ ಇರಬೇಕು. And people watch that fire in your life. ಜನರು ಆ ಬೆಂಕಿಯನ್ನು ನೋಡುತ್ತಾರೆ. When we hear the voice of God, ದೇವರ ಸ್ವರವನ್ನು ನಾವು ಕೇಳುವಾಗ it transforms us. ಅದು ನಮ್ಮನ್ನ ಮಾರ್ಪಡಿಸುತ್ತದೆ. Many a times we think that God has to speak like, we are speaking, go here, come there, do this, go here, like that. ಅನೇಕ ಸಮಯಗಳಲ್ಲಿ ನಾವು ನಿರೀಕ್ಷೆ ಮಾಡ್ತೇವೆ ದೇವರು ನಮ್ಮ ಹಾಗೆ ಮಾತಾಡಬೇಕು, ಇಲ್ಲಿ ಬಾ ಅಥವಾ ಅಲ್ಲಿಗೆ ಹೋಗಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬೇಕೆಂಬುದಾಗಿ. God does not speak like that. ದೇವರು ಆ ರೀತಿಯಲ್ಲಿ ಮಾತಾಡುವುದಿಲ್ಲ. When you read his word every day, ನೀವು ಆತನ ವಾಕ್ಯವನ್ನ ಪ್ರತಿದಿನ ಓದುವಾಗ, when you spend time in devotion every day, ನೀವು ದೇವರ ವಾಕ್ಯ ಧ್ಯಾನದಲ್ಲಿ ನೀವು ಸಮಯವನ್ನು ಕಳೆಯುವಾಗ, it transforms your life. ಅದು ನಿಮ್ಮ ಜೀವಿತವನ್ನ ರೂಪಾಂತರ ಪಡಿಸುತ್ತದೆ. That is what counts. ಅದು ನಿಮ್ಮನ್ನ ಬದಲಾಯಿಸುತ್ತದೆ. Paul says what counts is a new creation. ಪೌಲನು ಹೇಳುತ್ತಾನೆ, ಈಗ ಬೇಕಾಗಿರೋದು ಹೊಸ ಸೃಷ್ಟಿ. That is called God is speaking to us. ಅದನ್ನು ದೇವರು ನಮ್ಮಲ್ಲಿ ಮಾತನಾಡುವುದರ ಮೂಲಕ ಮಾಡುತ್ತಾನೆ. So what you have to do is you have to read the word every day. ನೀವು ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯವನ್ನು ಪ್ರತಿದಿನ ಓದುವವರಾಗಿರಬೇಕು. When you read the word of God every day, God speaks to you. ಪ್ರತಿದಿನ ದೇವರ ವಾಕ್ಯವನ್ನು ಓದುವಾಗ ದೇವರು ನಿಮ್ಮ ಸಂಗಡ ಮಾತಾಡುತ್ತಾನೆ. Your life gets transformed. ನಿಮ್ಮ ಜೀವಿತಗಳು ಮಾರ್ಪಡುತ್ತವೆ. That is what the world needs today. ಈ ದಿನ ಲೋಕಕ್ಕೆ ಬೇಕಾಗಿರುವಂತದ್ದು ಅದೇ, A transformation. ಒಂದು ಬದಲಾವಣೆ. Today the world they are thinking the transformation will come when the COVID will go. ಕೋವಿಡ್ ಹೋದ ನಂತರ ಮಾರ್ಪಾಡು ಬರುತ್ತದೆ ಎಂಬುದಾಗಿ ಜನರು ಅಂದುಕೊಳ್ಳುತ್ತಿದ್ದಾರೆ. All the world is thinking like that. ಇಡೀ ಲೋಕವು ಆ ರೀತಿಯಲ್ಲಿ ಅಂದುಕೊಳ್ಳುತ್ತಾ ಇದೆ. Even the COVID goes, the transformation will not come. ಕೋವಿಡ್ ಹೋದರೂ ಕೂಡ ಆ ಮಾರ್ಪಡುವಿಕೆ ಬರುವುದಿಲ್ಲ. Transformation comes when you hear the word of God every day. ಪ್ರತಿದಿನವೂ ದೇವರ ಸ್ವರವನ್ನು ಕೇಳುವಾಗ ನಿಮ್ಮಲ್ಲಿ ಬದಲಾವಣೆ ರೂಪಾಂತರ ಬರುತ್ತದೆ. This transformation is healing to your life. ಈ ಒಂದು ರೂಪಾಂತರವು ನಿಮ್ಮ ಜೀವಿತದಲ್ಲಿ ಒಂದು ಸ್ವಸ್ಥತೆಯನ್ನು ತರುತ್ತದೆ. It's the revelation from the word of God. ದೇವರ ವಾಕ್ಯದ ಪ್ರಕಟಣೆಯನ್ನು ನಿಮಗೆ ಕೊಡುತ್ತದೆ. I have several other things. ಇನ್ನು ಕೆಲವು ಸಂಗತಿಗಳಿವೆ. So I will stop here. ನಾನು ಇಲ್ಲಿ ನಿಲ್ಲಿಸುತ್ತೇನೆ. So what is more important?
Now- what we have heard is ನಾವು ನಮಗೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಏನೆಂಬುದಾಗಿ ನಾವು we have ಕೇಳಿದ್ದೇವೆ. to read the word of God, ದೇವರ ವಾಕ್ಯವನ್ನು ಓದುವಂತದ್ದು, hear the voice of God, ದೇವರ ಸ್ವರವನ್ನ ಕೇಳುವಂತದ್ದು, we have to obey the word of God, ದೇವರ ವಾಕ್ಯಕ್ಕೆ and ವಿಧೇಯರಾಗುವಂತದ್ದು, we have to make a practice of this, ಮತ್ತು ಅದನ್ನ ಅಭ್ಯಾಸ ಮಾಡಬೇಕಾಗಿದೆ, and we have to apply in our life, ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕಾಗಿದೆ. and what we have learned we have to preach others. ಮತ್ತು ನಾವು ಏನು ಕಲಿತುಕೊಂಡಿದ್ದೀವೋ ಅದನ್ನು ಇನ್ನೊಬ್ಬರಿಗೆ ನಾವು ಕಲಿಸಬೇಕಾಗಿದೆ. So this morning we are going to commit our life to Jesus ಈ Christ. ಮುಂಜಾನೆ ನಮ್ಮ ಜೀವಿತಗಳು ನಾವು ದೇವರಿಗೆ ಒಪ್ಪಿಸಿಕೊಡುವವರಾಗಿರೋಣ. As brother is praying, ಈಗ ನಾವು ಪ್ರಾರ್ಥನೆ ಮಾಡುವಾಗ those who are desiring the word of God, God, you need to speak in my life. ದೇವರೇ ನನ್ನ ಜೀವಿತದಲ್ಲಿ ನೀನು ಮಾತನಾಡಬೇಕು ಎನ್ನುವ ಒಂದು ದೇವರ ವಾಕ್ಯದ ಕುರಿತಾಗಿ ಆಸೆ ಉಳ್ಳಂತ ಜನರು Just raise your hand. ನೀವು ನಿಮ್ಮ ಕೈಗಳನ್ನು ಎತ್ತುವವರಾಗಿರಿ. Lord, I am going to read your word every day. ದೇವರೇ ನಾನು ನಿನ್ನ ವಾಕ್ಯವನ್ನು ಪ್ರತಿದಿನ ಓದ ಬಯಸ್ತೇನೆ. Lord, I want my heart to be burning. ನನ್ನ ಹೃದಯವು ಯಾವಾಗಲೂ ನಿನಗೋಸ್ಕರ ಉರಿಯುತ್ತಿರಬೇಕು ದೇವರೇ. Lord, I want to continuously in union with you. ದೇವರೇ ಯಾವಾಗಲೂ ನಿರಂತರವಾಗಿ ನಾನು ನಿನ್ನ ಸಂಗಡ ಅನ್ಯೋನ್ಯತೆಯಲ್ಲಿರಬೇಕು. Every day I am going to read your word. ಪ್ರತಿದಿನ ನಿನ್ನ ವಾಕ್ಯವನ್ನು ನಾನು ಓದಬೇಕು. I am going to spend time in your presence. ನಿನ್ನ ಪ್ರಸನ್ನತೆಯಲ್ಲಿ ದೇವರೇ ನಾನು ಸಮಯವನ್ನು ಕಳೆಯಬೇಕು. And I want to walk and a transformation in my life. ಮತ್ತು ನಿನ್ನ ಸಂಗಡ ನಾನು ನಡೆಯಬೇಕು ಮತ್ತು ರೂಪಾಂತರವನ್ನು ಹೊಂದಿಕೊಳ್ಳಬೇಕು. Thank you, Jesus. We praise you. ಕೃಪೆಯುಳ್ಳ ಪರಲೋಕದ ತಂದೆ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದೆ. ಇವು ಮುಂಜಾನೆ ನೀನು ತಂದ ವಾಕ್ಯಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಹೌದಪ್ಪ, ನೀನು ನಮ್ಮ ಸಂಗಡ ಮಾತನಾಡಿದ್ದೆ, ಅದಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರ ಈ ಸಮಯದಲ್ಲಿ ಮಾತನಾಡಿದಂಥ ಈ ವಾಕ್ಯಗಳು ಕರ್ತನೆ, ಇಲ್ಲಿ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕರ್ತನೆ, ನಿನ್ನ ವಾಕ್ಯಕ್ಕೋಸ್ಕರ, ನಿನ್ನ ಸ್ವರಕ್ಕೋಸ್ಕರ, ನಿನ್ನ ಸ್ವರವನ್ನು ಕೇಳೋದಕ್ಕೋಸ್ಕರ ಒಂದು ತೀವ್ರವಾದ ಆಸಕ್ತಿಯನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ದೇವರೇ, ನನ್ನ ಜೀವಿತದಲ್ಲಿ, ನಮ್ಮ ಜೀವಿತಗಳಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕರ್ತನೆ, ನಿನ್ನ ಸ್ವರವನ್ನು ನಾವು ಕೇಳುವವರಾಗಿರಬೇಕು ಕರ್ತನೆ, ನಿರಂತರವಾಗಿ ಮತ್ತು ನಿನಗೆ ವಿಧೇಯರಾಗುವವರು ಕೂಡ ಆಗಿರಬೇಕು ದೇವರೇ. ದೇವರ ಆ ರೀತಿ ನಮ್ಮನ್ನು ಮಾರ್ಪಡಿಸು ದೇವರೇ. ನಮ್ಮ ಸಭೆಯನ್ನು ಕರ್ತನೆ, ನಿನ್ನ ಸ್ವರವನ್ನು ಕೇಳುವ ಸಭೆಯನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ. ನಾವು ನಿನ್ನಿಂದ ಕರ್ತನೆ ಉಪದೇಶವನ್ನು, ತಿದ್ದುಪಾಟನ್ನು, ನೀತಿ ಶಿಕ್ಷಣವನ್ನು ಕರ್ತನೆ ದೇವರೇ, ನಾವು ಗದರಿಕೆಯನ್ನು ಕರ್ತನೆ ಹೊಂದಿಕೊಳ್ಳುವಾಗ ದೇವರೇ, ನಾವು ಯಾವುದೇ ಕಾರಣಕ್ಕೂ ನಿನ್ನಿಂದ ದೂರ ಹೋಗದಂತೆ ನಿನ್ನ ಸಾಮೀಪ್ಯಕ್ಕೆ ಬರುವವರಾಗಿರುವಂತೆ ನಮ್ಮ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ನೀನು ಆ ರೀತಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ವಾಕ್ಯ ಹಂಚಿರುವ ನಿನ್ನ ದಾಸರನ್ನು ಆಶೀರ್ವದಿಸಿ ಕರ್ತನೆ. ಮುಂಬರುವ ದಿವಸಗಳಲ್ಲಿ ಕರ್ತನೆ, ನಾವೆಲ್ಲರೂ ನಿನಗೆ ಇನ್ನೂ ಹೆಚ್ಚಾಗಿ ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆ ಈಗಲೆಂದಿಗೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ.